ಇನ್ನು ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತಹ ಅಮೆರಿಕಾವನ್ನೇ ಗಡಗಡ ನಡುಗಿಸಿದೆ ಮಳೆ. ಹೌದು, ವರುಣನ ಆರ್ಭಟಕ್ಕೆ ರೈಟ್ ನಾವು ಈಗ ಅಮೆರಿಕ ಗಡಗಡ ನಡುಗ್ತಾ ಇದೆ. ಅಮೆರಿಕದ ಟೆಕ್ಸಸ್ನಲ್ಲಿ ರಣಮಳೆಗೆ ಭೀಕರ ಪ್ರವಾಹ ಅನ್ನುವಂಥದ್ದು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಇದೆ. ವಿಶ್ವದ ದೊಡ್ಡಣ್ಣನನ್ನೇ ಗಡಗಡ ನಡುಗಿಸಿದಂತಹ ವರುಣ ಅಮೆರಿಕದ ಟೆಕ್ಸಸ್ನಲ್ಲಿ ರಣಮಳೆಗೆ ಭೀಕರ ಪ್ರವಾಹ ಅನ್ನುವಂಥದ್ದಾಗಿದೆ. 3 ದಶಕಗಳಲ್ಲಿ ಕಂಡು ಕೇಳರಿಯದಂತಹ ಪ್ರವಾಹಕ್ಕೆ ಈಗ ತುತ್ತಾದ ಟೆಕ್ಸಸ್ನಲ್ಲಿ 2 ನಾಗರಿಕರನ್ನ ಬಲಿ ಪಡೆದಂತಹ ಈ ಪ್ರವಾಹ, ಪ್ರಳಯದಂತಹ ಪ್ರವಾಹದಲ್ಲಿ ಕೊಚ್ಚಿ ಹೋದ ವಾಹನಗಳು, ಪ್ರವಾಹ ಪ್ರಕೋಪಕ್ಕೆ ಟೆಕ್ಸಸ್ನಲ್ಲಿ ಜನಜೀವನವೇ ಅಸ್ತವ್ಯಸ್ತವಾಗಿದೆ. ಮುಂದಿನ 24 ಗಂಟೆಗಳ ಕಾಲ ಮಳೆ ಮತ್ತಷ್ಟು ಹೆಚ್ಚಾಗುವಂತಹ ಮುನ್ಸೂಚನೆ ಇದೆ. ಮುನ್ನೆಚ್ಚರಿಕೆಯ ಕ್ರಮವಾಗಿ 87 ರಸ್ತೆಗಳನ್ನು ಈಗ ಕ್ಲೋಸ್ ಮಾಡಲಾಗಿದೆ, ಮುಚ್ಚಲಾಗಿದೆ. ಟೆಕ್ಸಸ್ನಲ್ಲಿ ಹೆಲಿಕಾಪ್ಟರ್ಗಳ ಮೂಲಕ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಹತ್ರ 30 ವರ್ಷಗಳ ನಂತರ ಇಂತಹ ದೊಡ್ಡ ಪ್ರಮಾಣದ ಮಳೆಯನ್ನ, ಒಂದು ಪ್ರವಾಹವನ್ನ ಅಮೆರಿಕ ಕಂಡಿದೆ. ವಿಶ್ವದ ದೊಡ್ಡಣ್ಣ ಆಗಿರುವಂತಹ ಅಮೆರಿಕದ ಟೆಕ್ಸಸ್ನಲ್ಲಿ ಈಗ ರಣಮಳೆಗೆ ಭೀಕರ ಪ್ರವಾಹ ಅನ್ನುವಂಥದ್ದು ವ್ಯಕ್ತವಾಗಿದೆ. 3 ದಶಕಗಳಲ್ಲಿ ಯಾವತ್ತೂ ಕೂಡ ಕಂಡು ಕೇಳರಿಯದ ಮಳೆ ಬರ್ತಾ ಇದೆ. ಮಳೆಯ ತೀವ್ರತೆಗೆ ಅಲ್ಲಿನ ರಸ್ತೆಗಳು ನೀರುಮಯವಾಗಿದೆ, ಸಂಪೂರ್ಣವಾಗಿ ವಾಹನಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಪ್ರಳಯದಂತಹ ಪ್ರವಾಹ ಇದೆ. ಇನ್ನು ಟೆಕ್ಸಾಸ್ನಲ್ಲಿ ಜನಜೀವನ ರೈಟ್ ನಾವು ಅಸ್ತವ್ಯಸ್ತವಾಗಿದೆ. ಮುಂದಿನ 24 ಗಂಟೆಗಳ ಕಾಲ ಇನ್ನೂ ಮಳೆ ಹೆಚ್ಚಾಗುತ್ತೆ ಅನ್ನುವಂತಹ ಮುನ್ಸೂಚನೆಗಳು ಕೂಡ ಬಂದಿದೆ. ದೃಶ್ಯಾವಳಿಯಲ್ಲಿ ನೀವು ನೋಡಬಹುದು, ಭೀಕರವಾದಂತಹ ಮಳೆಗೆ ವಾಹನಗಳೇ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ. ಇನ್ನು 87 ರಸ್ತೆಗಳನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದೆ ಟೆಕ್ಸಾಸ್ನಲ್ಲಿ. ಟೆಕ್ಸಾಸ್ನಲ್ಲಿ ಹೆಲಿಕಾಪ್ಟರ್ ಮೂಲಕ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ದೃಶ್ಯಾವಳಿಗಳನ್ನು ನೋಡಬಹುದು. ಹೆಲಿಕಾಪ್ಟರ್ ಮೂಲಕ ಪ್ರವಾಹದಲ್ಲಿ ಕೊಚ್ಚಿ ಹೋದಂಥವರು ಅಥವಾ ಪ್ರವಾಹದ ಮಧ್ಯೆ ಸಿಲುಕು ಹಾಕಿಕೊಂಡಿರುವಂಥವರ ರಕ್ಷಣೆಯನ್ನು ಮತ್ತು ಅದಕ್ಕೆ ಬೇಕಾದಂತಹ ಕಾರ್ಯಾಚರಣೆಯನ್ನು ಹೆಲಿಕಾಪ್ಟರ್ ಮೂಲಕ ಮಾಡ್ತಾರೆ. ಕಳೆದ 30 ವರ್ಷಗಳ ಹಿಂದೆ ಇಷ್ಟು ದೊಡ್ಡ ಪ್ರಮಾಣದ ಮಳೆ ಆಗಿತ್ತೇನೋ, ಪ್ರವಾಹ ಆಗಿತ್ತೇನೋ. ಆದರೆ ಈಗ ಅಮೆರಿಕದ ದೊಡ್ಡಣ್ಣ ಆಗಿರುವಂತಹ, ವಿಶ್ವದ ದೊಡ್ಡಣ್ಣ ಆಗಿರುವಂತಹ ಅಮೆರಿಕದ ಟೆಕ್ಸಾಸ್ನಲ್ಲಿ ಭಾರೀ ದೊಡ್ಡ ಪ್ರಮಾಣದ ಮಳೆ ಪ್ರವಾಹ. ಇನ್ನು ಈ ಪ್ರವಾಹದಲ್ಲಿ 2 ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಕೆಲವರಿಗೆ ಗಾಯಗಳಾಗಿದೆ. ಚಾವಳಿಯಲ್ಲಿ ನೋಡಬಹುದು ನೀರಿನ ರಭಸ ಎಷ್ಟರ ಮಟ್ಟಿಗಿದೆ, ಎಷ್ಟು ಜೋರಾಗಿದೆ ಅಂತ. ನಿರಂತರವಾಗಿ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಅದರಲ್ಲೂ ಮುಂದಿನ 24 ಗಂಟೆಗಳ ಕಾಲ ಮಳೆ ನಿರಂತರವಾಗಿ ಬರುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನು ಅಲ್ಲಿನ ಹವಾಮಾನ ವರದಿ ಈಗ ಆಲ್ರೆಡಿ ನೀಡಿದೆ.